ನಾಳೆ ಬೆಳಗ್ಗೆ ಎದ್ದು ನೋಡಿದಾಗ ವರ್ಲ್ಡ್ ವಾರ್ 3 ಶುರುವಾದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೀರಾ? ಇದು ಸಿನಿಮಾ ಕಥೆಯಲ್ಲ. ಈಗ ನಡೆಯುತ್ತಿರುವ ನಿಜವಾದ ಟೆನ್ಷನ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಮಸ್ಯೆ ದಿನದಿಂದ ದಿನಕ್ಕೆ ಭಾರಿಯಾಗುತ್ತಿದೆ. ಒಂದು ಸಣ್ಣ ತಪ್ಪು ದೊಡ್ಡ ಯುದ್ಧಕ್ಕೆ ಕಾರಣವಾಗಬಹುದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರೋ ಎಲ್ಲಾ ನ್ಯೂಸ್ ನಿಜವಾ ಅಥವಾ ಅದರ ಹಿಂದೆ ಇನ್ನೊಂದು ಸತ್ಯ ಇದೆಯಾ? ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ. ಯಾಕಂದ್ರೆ ಇವತ್ತು ನಾವು ವರ್ಲ್ಡ್ ವಾರ್ 3 ಬರುತ್ತಾ, ಇಸ್ರೇಲ್ ವರ್ಸಸ್ ಇರಾನ್ ನಿಜವಾದ ಸತ್ಯ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಯೋಣ. ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ ನಿಮ್ಮ ಪ್ರಿಯ YS ಹಿಸ್ಟರಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಭಯಾನಕ ಪ್ರಶ್ನೆ ಬಗ್ಗೆ. ಮೂರನೇ ವಿಶ್ವಯುದ್ಧ ಬರುತ್ತಾ? ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಟೆನ್ಷನ್ ತುಂಬಾ ಹೆಚ್ಚಾಗಿದೆ. ಸೋಷಿಯಲ್ ಮೀಡಿಯಾ, ನ್ಯೂಸ್ ಚಾನೆಲ್ಗಳಲ್ಲಿ ನೀವು ನೋಡ್ತಿರೋದು ಒಂದೇ ವಿಷಯ: ವಾರ್, ಅಟ್ಯಾಕ್, ಡೇಂಜರ್. ಆದರೆ ನಿಜವಾಗಿ ಏನಾಗ್ತಿದೆ? ಇಸ್ರೇಲ್ ಮತ್ತು ಇರಾನ್ ನಡುವೆ ದ್ವೇಷ ಹೊಸದಲ್ಲ. ಇದು ಹಲವು ವರ್ಷಗಳಿಂದ ಸಾಗುತ್ತಿರುವ ಸಂಘರ್ಷ. ಇಸ್ರೇಲ್ ಒಂದು ಪವರ್ಫುಲ್ ಕಂಟ್ರಿ ಆಗಿದ್ದು ಅದರ ಬಳಿ ಅಡ್ವಾನ್ಸ್ಡ್ ವೆಪನ್ಸ್ ಇದೆ. ಇರಾನ್ ಕೂಡ ನ್ಯೂಕ್ಲಿಯರ್ ಪವರ್ ಆಗೋ ಪ್ರಯತ್ನದಲ್ಲಿದೆ. ಇದು ಯಾಕೆ ಅಪಾಯಕರ? ಒಂದೇ ಒಂದು ಅಟ್ಯಾಕ್ ಆಗಿದ್ರೆ ಅದು ಸಿಂಪಲ್ ವಾರ್ ಆಗಿರೋದಿಲ್ಲ. ಅದರ ಹಿಂದೆ ಇತರ ದೇಶಗಳು ಕೂಡ ಸೇರುತ್ತವೆ. ಉದಾಹರಣೆಗೆ ಅಮೆರಿಕ, USA ಇಸ್ರೇಲ್ಗೆ ಸಪೋರ್ಟ್ ಮಾಡಬಹುದು. ರಷ್ಯಾ ಮತ್ತು ಚೀನಾ ಇರಾನ್ ಕಡೆ ನಿಂತುಕೊಳ್ಳಬಹುದು. ಈ ರೀತಿಯಾಗಿ ಸಣ್ಣ ಯುದ್ಧ ದೊಡ್ಡ ವಿಶ್ವಯುದ್ಧವಾಗಿ ಮಾರ್ಪಡಬಹುದು. ಅದೇ ವರ್ಲ್ಡ್ ವಾರ್ 3 ಆಗಬಹುದು. ಆದರೆ ನಿಜವಾಗಿಯೂ ವರ್ಲ್ಡ್ ವಾರ್ 3 ಆಗುತ್ತಾ? ಸತ್ಯ ಏನೆಂದ್ರೆ ಇದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಎಲ್ಲ ದೇಶಗಳಿಗೂ ಗೊತ್ತಿದೆ, ವರ್ಲ್ಡ್ ವಾರ್ ಅಂದ್ರೆ ಭಾರಿ ನಷ್ಟ, ಆರ್ಥಿಕ ಕುಸಿತ, ಜೀವಹಾನಿ ಮತ್ತು ವಿಶ್ವದ ಶಾಂತಿ ಸಂಪೂರ್ಣ ಹಾಳಾಗುತ್ತದೆ. ಇನ್ನೊಂದು ಮುಖ್ಯ ವಿಷಯ: ಇಂದಿನ ಯುದ್ಧಗಳು ಡೈರೆಕ್ಟ್ ಆಗಿರೋದಿಲ್ಲ, ಅವು ಇಂಡೈರೆಕ್ಟ್ ಆಗಿ ನಡೆಯುತ್ತವೆ. ಸೈಬರ್ ಅಟ್ಯಾಕ್ಸ್, ಪ್ರಾಕ್ಸಿ ವಾರ್ಸ್, ಎಕನಾಮಿಕ್ ಪ್ರೆಷರ್ ಇತ್ಯಾದಿ. ಹಾಗಾದ್ರೆ ನಾವು ಭಯಪಡಬೇಕಾ? ಇಲ್ಲ, ಆದರೆ ಜಾಗರೂಕರಾಗಿರಬೇಕು. ನಾವು ನೋಡೋ ಪ್ರತಿಯೊಂದು ನ್ಯೂಸ್ ನಂಬಬಾರದು. ಕೆಲವು ಫೇಕ್ ನ್ಯೂಸ್ ಮತ್ತು ರೂಮರ್ಸ್ ಕೂಡ ಇರುತ್ತವೆ. ಅದರ ಕಾರಣಕ್ಕೆ ನಾವು ನಿಜವಾದ ಮಾಹಿತಿ ಮಾತ್ರ ತಿಳಿದುಕೊಳ್ಳಬೇಕು. ಕೊನೆಗೆ ಹೇಳಬೇಕಾದದ್ದು, ವರ್ಲ್ಡ್ ವಾರ್ 3 ಬಗ್ಗೆ ಮಾತನಾಡೋದು ಈಸಿ, ಆದರೆ ಅದು ನಡೆಯೋದು ತುಂಬಾ ಕಾಂಪ್ಲೆಕ್ಸ್. ಇಸ್ರೇಲ್ ವರ್ಸಸ್ ಇರಾನ್ ಕಾನ್ಫ್ಲಿಕ್ಟ್ ಗಂಭೀರವಾದರೂ ಇದು ತಕ್ಷಣವೇ ವಿಶ್ವಯುದ್ಧವಾಗೋ ಸಾಧ್ಯತೆ ಕಡಿಮೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ಹೇಳಿ. ಇನ್ನಷ್ಟು ಇಂತಹ ಇತಿಹಾಸ ಮತ್ತು ಕರೆಂಟ್ ಟಾಪಿಕ್ಸ್ಗಾಗಿ YS ಹಿಸ್ಟರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.